ಸರ್, ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂದಾಗ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದು ಆ, ನಿಮ್ಮ ಗೆಳೆತನದ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಇವತ್ತು ಕೂಡ. ಆ, ರೆಡ್ಡಿಗೂ ಜನಾರ್ದನ್ ರೆಡ್ಡಿಗೂ ಶ್ರೀರಾಮುಲುಗೂ ಆಗಲ್ವಂತೆ, ಅವರಿಬ್ರು ದೂರ ದೂರ ಅಂತೆ. ನಿಜಾನ ಸರ್ ಅದು? ಏನು ರೀ, ಅವತ್ತಿನ ಕಾಲದಲ್ಲಿ ಕೂಡಿದ್ವಿ, ಇವತ್ತಿನ ಕಾಲದಲ್ಲಿ ಬೇಡ ಆಯ್ತು, ದೂರ ಆಗಿದ್ದೀವಿ. ಅದು ಆ ಪರಿಸ್ಥಿತಿ ಹಂಗರಿ. ಯಾಕಂದ್ರೆ ಯಾವ್ದು ಕೂಡ ಶಾಶ್ವತ ಅಲ್ಲ ರೀ ಜೀವನದಲ್ಲಿ. ನಾನ್ ನೋಡ್ರಿ, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದು ನೋಡಿದ್ನಿ, ಬೆಳಿತಾ ಬೆಳಿತಾ ಎಲ್ಲಾರು ಕೂಡ ದಾಯಾದಿಗಳಾಗ್ತಾರ. ಇದ್ದಂತ ಟೈಮಲ್ಲಿ ಅಣ್ಣ ತಮ್ಮಂದ್ರು ಬೆಳಿತಾ ಬೆಳಿತಾ ದಾಯಾದಿಗಳಾಗ್ತಾರ. ಹಂಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತಿದ್ದಂತ ಟೈಮಲ್ಲಿ ಕೂಡಿದ್ವಿ, ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿವಿ. ದೇವ್ರ ಇಚ್ಛೆ ಮುಂದೆ ಕೂಡ್ಬೋದು, ಹಂಗೆ ದೂರನೇ ಇರಬಹುದೇನೋ. ಅದ್ ಕಾಲನೇ ಏನಾಗುತ್ತೆ ನಮಗೆ ಗೊತ್ತಿಲ್ಲ ರೀ. ಹಂಗಾಗಿ ಇವತ್ತು ಸದ್ಯಕ್ಕಂತೂ ದೂರ ಇದೆ, ಮುಂದಕ್ಕೆ ಏನಾಗುತ್ತೆ ದೇವರನ್ನು ನೋಡ್ಬೇಕಾಗುತ್ತೆ. ಬಟ್ ಬಹಳ ಜನರಿಗೆ ಒಂದು ಪ್ರಶ್ನೆ ಸರ್, ಹೇಗೆ ಶುರು ಆಯ್ತು ಈ ಇಬ್ಬರ ದೋಸ್ತಿ? ಇಬ್ರು ಕೂಡಿದ್ದಾಗ ತುಂಬಾ ಎಲ್ಲವೂ ಸರಳವಾಗಿ ಸುಲಲಿತವಾಗಿ ಎಲ್ಲವೂ ಚೆನ್ನಾಗಿ ಹೋಗ್ತಿತ್ತಲ್ಲ ಅಂತ. ಪಾಪ ನೋಡ್ರಿ, ಮನುಷ್ಯ ನಾನು ಒಳ್ಳೆಯವರು ಅವ್ರು ಒಳ್ಳೆಯವರು, ನಾನ್ ಕೆಟ್ಟವನ ಅವ್ರು ಕೆಟ್ಟವ್ರ ಅನ್ನೋದಕ್ಕಿನ್ನ ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಸ್ನೇಹಿತರಾಗಿ ಮುಂದುವರೆದಿವಿ. ಬೆಳಿತಾ ಬೆಳಿತಾ ಭಗವಂತ ಎಲ್ಲವನ್ನು ಕೂಡ ಕೊಟ್ಟ, ಇಲ್ಲ ಅನ್ನಕ್ ಹೋಗಲ್ಲ. ಕೊಟ್ಟಂತ ಟೈಮಲ್ಲಿ ಕೂಡ ಉದಾಹರಣೆಯಾಗಿ ನನ್ನ ಪರವಾಗಿ ನಾನು ಒಳ್ಳೆಯವನು, ಅವ್ರ ಪರವಾಗಿ ಅವ್ರು ಒಳ್ಳೆಯವರು. ಇದನ್ನ ನಾನು ಒಳ್ಳೆಯನ ಅವ್ರು ಒಳ್ಳೆಯವ್ರ, ಅವ್ರು ಕೆಟ್ಟವರ ನಾನು ಕೆಟ್ಟವನ ಅನ್ನೋದಕ್ಕೆ ಜಡ್ಜ್ ಮಾಡ್ಬೇಕಾಯ್ತು, ದೇವ್ರೇ ಜಡ್ಜ್ ಮಾಡ್ಬೇಕು. ಹಂಗಾಗಿ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ನಾವು ದೂರ ಆಗಿದ್ವಿ. ಮುಂದೆ ಭಗವಂತ ಕೂಡ್ತಾವೋ ಇಲ್ಲೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಯಾವ್ದು ಕೂಡ ಪರ್ಮನೆಂಟ್ ಅನ್ಕೊಂಡಿಲ್ಲ. ಇವತ್ತಿದ್ದಂತ ಮನುಷ್ಯ ನಾಳೆ ಇಲ್ಲ. ಕರೆಕ್ಟ್. ನಮ್ದು ಇವೆಲ್ಲ ಕೂಡ ಕ್ಷಣಿಕ ಅಷ್ಟೇ ಅಲ್ರಿ. ನಮ್ಮ ಜೀವನನೇ ಕ್ಷಣಿಕ ಆದಂತ ಟೈಮಲ್ಲಿ ನಾಳೆ ಭಗವಂತನ ಇಚ್ಛೆ ಇದ್ರೆ ಕೂಡ್ಬೋದು, ಭಗವಂತನ ಇಚ್ಛೆ ಇಲ್ಲ ಆದ್ರೆ ಕೂಡ್ಲಾರ್ದಂತ ಕೂಡ ಇರ್ಬೋದೇನೋ, ಗೊತ್ತಿಲ್ಲ. ಹೇಗೆ ಭೇಟಿ ಹೇಗೆ ಆಯ್ತು ಸರ್ ತಮ್ಮಿಬ್ಬರದು ಮೊದಲ ಬಾರಿ? ಆಗಿನ ಸಂದರ್ಭದಲ್ಲಿ ಬಾಲ್ಯದ ಟೈಮಲ್ಲಿ ಅವ್ರು ಎಲ್ಲೋ ಒಂದು ಕಡೆ ನಮ್ಗೆ ಪರಿಚಯ ಆದ್ರು. ಪರಿಚಯ ಅಂತ ಟೈಮಲ್ಲಿ ವಿಶ್ವಾಸ, ಅವರು ನಾವು ಅದೇ ರೀತಿಯಲ್ಲಿ ವಿಶ್ವಾಸದಿಂದನೇ ಇದ್ದೀವಿ. ಇವತ್ತು ನೋಡ್ರಿ, ಸಣ್ಣ ಮನೆ ಇರೋಂತ ಟೈಮಲ್ಲಿ, ಸಣ್ಣ ಕುಟುಂಬ ಇರೋಂತ ಟೈಮಲ್ಲಿ, ರೊಕ್ಕ ಇಲ್ಲಾರ್ದಂತ ಟೈಮಲ್ಲಿ ಅವತ್ತು ಬಹಳ ಮನೆಯಲ್ಲಿ ಎಷ್ಟು ಸಮಾಧಾನ ಇರ್ತದೆ. ಏನ್ ಇಲ್ಲಿದ್ರೆ ಬರಲ್ಲ, ಸಮಾಧಾನ ಅದು ಇರ್ತದೆ. ಇವತ್ತು ಸಣ್ಣ ಮನೆ, ಸಣ್ಣ ಕುಟುಂಬ, ಅಲ್ಲೆಲ್ಲೇ ಇದ್ದಂತ ಟೈಮಲ್ಲಿ ಎಲ್ಲರೂ ಕಣ್ಣಿಗೆ ಕಾಣ್ತಿರ್ತಾರೆ, ಎಲ್ಲಾರು ಕೂಡ ಆರಾಮಾಗಿರ್ತೀವಿ. ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಮೇಲೆ ಜವಾಬ್ದಾರಿಗಳು ತುಂಬಾ ಆಗ್ತಾವ. ಈ ಜವಾಬ್ದಾರಿಗಳು ತುಂಬಾ ಆದ ತಕ್ಷಣ ಮನೆ ದೊಡ್ಡದಾಗ್ತವೆ. 1 ಬೆಡ್ರೂಮ್ ಇದ್ದಿದ್ದು 6 ಬೆಡ್ರೂಮ್ ಆಗ್ತಾವ, ಸಪರೇಟ್. ಎಲ್ಲ ಮಕ್ಳು ಹೆಂಗ್ ದೂರ ಆಗ್ತೀವಿ. ಕುಟುಂಬದಲ್ಲಿ ಕೂಡ ಹಂಗಾಗಿ ಹಂಗ ಸ್ವಲ್ಪ ಡಿಸ್ಟೆನ್ಸ್ ಅಂತೂ ಅವ್ರದ್ದು ನಮ್ದು ಬೆಳೆದಿದೆ ರೀ, ಇಲ್ಲ ಅನ್ನಕ್ ಹೋಗಲ್ಲ. ಅಂದ್ರೆ ನಮಗೇನಂದ್ರೆ ಅಷ್ಟೇ, ಒಳ್ಳೆ ಟೈಮಲ್ಲಿ ಕೂಡಿದ್ವಿ. ಸಣ್ಣ ಇರೋಂತ ಟೈಮಲ್ಲಿ, ಕಷ್ಟ ಇರೋಂತ ಟೈಮಲ್ಲಿ ಇವತ್ತು ಭಗವಂತನ ಆಶೀರ್ವಾದದಿಂದ ಅವ್ರಿಗೆ ಊಟ ಕೊಟ್ಟಿದ್ದಾನ, ಬಟ್ಟೆ ಕೊಟ್ಟಿದ್ದಾನ, ನಮಗೆ ಊಟ ಕೊಟ್ಟಿದ್ದಾನ, ಬಟ್ಟೆ ಕೊಟ್ಟಿದ್ದಾನ. ಇವತ್ತು ದೂರ ಆಗಿದೀವಿ. ಹಂಗಾಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ರಿ. ಬಟ್ ನಿಮ್ ಮನ್ಸಲ್ಲಿ ಅವ್ರಿಗೋಸ್ಕರ ನನ್ನ ಸ್ನೇಹಿತ, ನನ್ನ ಜೊತೆಲಿದ್ದವರು ಅನ್ನೋದು ಇದ್ದೇ ಇರುತ್ತೆ ಅಲ್ಲ? ಅದು ಖಂಡಿತ ಇದ್ದೇ ಇರ್ತದಲ್ರಿ. ಪಾಪ ಅವು ಅಲ್ರಿ, ನಾವು ತಂದಿದ್ದಂತೂ ಏನೈತೆ, ಕಳ್ಕೊಂಡೋದೇನೈತ್ರಿ. ಅವರು ಸಣ್ಣ ಮಟ್ಟದಿಂದ ಈ ಸ್ಟೇಜ್ ತನ ಬಂದ್ರು. ನಾವು ಏನಿಲ್ಲಾರ್ದಂತವ್ರು ಇಲ್ಲಿ ತನ ಬಂದಿವಿ. ನಾವು ಸ್ನೇಹಿತರಂದ್ರೆ ನೋಡ್ರಿ, ನಾವು ಅವ್ರು ಭೇಟಿ ಆಗ್ಲಾರ್ದಂತ ಪರಿಸ್ಥಿತಿ ಇರ್ಬೋದ್ರಿ, ಇಲ್ಲ ನಾಕಲ್ಲ. ಎಲ್ಲ ಅವ್ರ ಮನಸ್ಸಲ್ಲಿ ನಮಗೆ ಒಳ್ಳೇದಾಗ್ಬೇಕು ಅಂದೇಳಿ ಇದ್ದೇ ಇರ್ಬೋದೇನೋ. ಎಲ್ಲ ಕೆಟ್ಟದಂತ ಮಾಡಕ್ ಆಗಲ್ಲ ನೋಡ್ರಿ. ನಾವು ಕೆಟ್ಟ ಮಾಡಕ್ ನಾವ್ ಯಾರ್ರಿ? ನಮ್ಮ ಮನಸ್ಸಿನಲ್ಲಿ ಅವ್ರಿಗೆ ಒಳ್ಳೇದಾಗ್ಬೋದು ಇದ್ದೇ ಇರುತ್ತೆ, ಅದರಲ್ಲೇ ಬೇರೆ ಪ್ರಶ್ನೆ ಏನಿಲ್ಲ. ಎಲ್ಲೇ ಇದ್ರು ದೂರ ಇರ್ಬೋದಾಗ್ಲಿ, ಎಲ್ಲೇ ಇದ್ರು ಅವ್ರು ಚಲೋ ಇರ್ಲಿ, ನಾವು ಚಲೋ ಇರ್ತೀವಿ ಅಷ್ಟೆಲ್ಲ. ಮೊದ್ಲೆಲ್ಲ ಡೈಲಿ ಟಚ್ ಅಲ್ಲೇ ಇರ್ತಿದ್ರ ಸರ್? ಫೋನ್ ಕಾಲ್ಸ್ ಆಗ್ಲಿ ಅಥವಾ ಮೀಟ್ ಮಾಡೋದು? ಆಲ್ಮೋಸ್ಟ್ ನಾವು ಅವರು ಕೂಡಿರ್ತಿದ್ವಿ, ಕೂಡಿ ಮಾತಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಎಲ್ಲ ನಾಕ್ ಹೋಗಲ್ಲ, ಚಲೋ ಇತ್ತು, ಹಂಗೇನಿಲ್ಲ ರೀ. ಯಾಕಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು, ಮಕ್ಕಳು ದೊಡ್ಡವರಾದ್ರು, ಅವ್ರಿಗೆ ಮಕ್ಕಳು ಲಗ್ನ ಆಯ್ತು, ಮೊಮ್ಮಕ್ಕಳಾದ್ರು. ನಂತರ ನಮ್ದು ಕುಟುಂಬ 4 ಮಂದಿ, ನಮ್ಮ ಮಕ್ಕಳು ಲಗ್ನ ಆಯ್ತು, ನಮ್ದು ದೊಡ್ಡ ಕುಟುಂಬ. ನಮ್ಗೆ ಅದು ಅಣ್ಣ ತಮ್ಮಂದ್ರ ಮಕ್ಕಳು, ಅವರೆಲ್ಲ ಕೂಡ ಇದಾರ. ಹಂಗಾಗಿ ನೋಡ್ರಿ, ಅವಾಗಿನ ಪರಿಸ್ಥಿತಿ, ನಾನು ಜನಾರ್ದನ್ ರೆಡ್ಡಿ, ಅವ್ರಿಗೆ ಲಗ್ನ ಆಗಿದ್ದಿಲ್ಲ, ನಮ್ಗೆ ಲಗ್ನ ಆಗಿದ್ದಿಲ್ಲ. ಆಗಿನ ಸಂದರ್ಭ ಕೂಡಿದ್ವಿ. ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆದ್ಮೇಲೆ ಯಾವತ್ತೊಂದ್ ದಿವಸ ದೂರ ಆಗ್ಲೇಬೇಕಲ್ರಿ. ಕರೆಕ್ಟ್.